ಈ ಹಾಂಟೆಡ್ ಗರ್ಲ್ಸ್ ಹಾಸ್ಟೆಲ್ದಾಗ ಇದ್ದಿದ್ದ ಒಬ್ಬಕಿ ಸ್ಟೂಡೆಂಟಿನ ಕತೆ ನಿಮ್ ತಿಳಿಸ್ತೇನೆ ನೋಡ್ರಿ ಇವತ್ತ. ಕೋವಿಡ್ ಟೈಮ್ದಾಗ ಇಡೀ ವರ್ಲ್ಡ್ ಲಾಕ್ಡೌನ್ ದಾಗ ಇತ್ತ. ಅವಾಗ ಕೆಲವೊಂದ್ ಸ್ಟೂಡೆಂಟ್ಸ್ ಹಾಸ್ಟೆಲ್ದಾಗ ಉಳಿದ್ ಬಿಟ್ಟಿದ್ರ. ಅದರದಾಗ ಒಬ್ಬಕಿ ಪ್ರೀತಿ ಇರೋ ಹಾಸ್ಟೆಲ್ದಾಗ ಒಬ್ರಿಗ ಕೋವಿಡ್ ಇನ್ ಸಿಂಟಮ್ಸ್ ಕಾಣತಿತ್ತ. ಅದಕ್ಕ ಆ ಇಡೀ ಫ್ಲೋರ್ ದಾಗ ಇರೋ ಸ್ಟೂಡೆಂಟ್ಸ್ಗೆಲ್ಲ ಓಲ್ಡ್ ಗರ್ಲ್ಸ್ ಹಾಸ್ಟೆಲಿಗ ಶಿಫ್ಟ್ ಮಾಡಿಬಿಟ್ಟಿದ್ರ. ಅವಾಗ ಪ್ರೀತಿ ಆ ಹಾಸ್ಟೆಲ್ ಇಂದ 3rd ಫ್ಲೋರ್ ಇಂದ ಒಂದ್ ರೂಮ್ ದಾಗಿದ್ಲ. ಎಲ್ಲಾ ನಾರ್ಮಲ್ ನಡೆಯತಿತ್ತ. ಪ್ರೀತಿ ತನ್ನ ಪೇರೆಂಟ್ಸ್ ಮಿಸ್ ಮಾಡ್ಕೋತ ಎಕ್ಸಾಮಿಗ್ ಪ್ರಿಪೇರ್ ಆಗತ್ತಿದ್ಲ. ಪ್ರೀತಿ ಆ ದಿನ ತನ್ನ ಲ್ಯಾಪ್ಟಾಪ್ ಆನ್ ಮಾಡಿ ಫಿಸಿಕ್ಸ್ ಲೆಸನ್ ಕೇಳತ್ತಿದ್ಲ. ಆಕಿಗ ಸ್ವಲ್ಪ ನಿದ್ದೆ ಬಂದಂಗ ಆದಾಗ ಆಕಿ ವಿಡಿಯೋ ಪಾಸ್ ಮಾಡಿ ಮಕ್ಕೊಂಬಿಟ್ಲ. ಆದ್ರೆ ಸಡನ್ಲಿ 3 ಗಂಟೆ ರಾತ್ರಿ ಆ ವಿಡಿಯೋ ತಾನು ಆನ್ ಆಗ್ಬಿಡ್ತ. ಪ್ರೀತಿ ಆ ಟೈಮ್ದಾಗ ಬರಬ್ಬರಿ ಹೆದರ್ ಬಿಟ್ಟಿದ್ಲ. ಆಕಿ ಕೂಡ್ಲೆ ಅದನ್ನ ಪಾಸ್ ಮಾಡಿ ಮುಂದೆ ಶಟ್ ಡೌನ್ ಮಾಡಿ ಅದನ್ನ ಕ್ಲೋಸ್ ಮಾಡಿಬಿಟ್ಲ. ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ರೀತಿ ತನ್ನ ಸೆಲ್ ಫೋನ್ ನೋಡಿದಾಗ ಸ್ಕ್ರೀನ್ ಮೇಲೆ 10 ಮಿಸ್ ಕಾಲ್ ಇದ್ವ. ಅದು ಆಕಿನ್ ನೇಬರ್ ಇಂದ. ಹೊಳ್ಳಿ ಪ್ರೀತಿ ಅವ್ರಿಗೆ ಕಾಲ್ ಹಚ್ಚಿದಾಗ ಕೇಳ್ತಾಳ, ಇಡೀ ರಾತ್ರಿ ಆಕಿನ್ ರೂಮ್ ಲಿಂತ್ರ ವಿಡಿಯೋ ಪ್ಲೇ ಆಗಿದ್ ಶಬ್ದ ಕೇಳಾತಿತ್ತಂತ. ಪ್ರೀತಿ ಇದನ್ ಕೇಳಿ ಸರ್ಪ್ರೈಸ್ ಆಗ್ಬಿಡ್ತಾಳ. ನೆಕ್ಸ್ಟ್ ಡೇ ಪ್ರೀತಿ ತನ್ನ ಲೆಸನ್ ಕೇಳಿದ್ಮೇಲೆ ಲ್ಯಾಪ್ಟಾಪ್ ಆಫ್ ಮಾಡಿ ಅದನ್ನ ಬ್ಯಾಗ್ ಒಳಗೆ ಇಟ್ಕೊಂಡಿರ್ತಾಳೆ. ಆದ್ರೆ ನೆಕ್ಸ್ಟ್ ಮಾರ್ನಿಂಗ್ ಸೇಮ್ ಸ್ಟೋರಿ. ಆ ನೇಬರ್ ಕಾಲ್ ಮಾಡಿ ಇಡೀ ರಾತ್ರಿ ನೀವು ಯಾಕೆ ಶಬ್ದ ಮಾಡಾತೀರಿ ಅಂತ ಹೇಳಿ ಭಯಾತ್ ಬಿಟ್ಟಿದ್ರಂತ. ಆದ್ರೆ ಪ್ರೀತಿ ಇದು ನಮ್ಮ ರೂಮಿನ ಶಬ್ದ ಅಲ್ಲ, ಬೇರೆ ರೂಮಿಂದ ಇರುವುದಂತ ಹೇಳಿ ಅವ್ರ ಜೊತೆ ನಾವು ವಾದ ಮಾಡಾತ್ ಬಿಟ್ಟಿದ್ರಂತ. ಆದ್ರೆ ಅದೇ ದಿನ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡಾಕ ಆ ಹಾಸ್ಟೆಲಿನ ಮೇಡ್ ಪ್ರೀತಿನ ರೂಮಿಗೆ ಬಂದಿದ್ರ. ಅವ್ರ ಪ್ರೀತಿ ರೂಮಿಗೆ ಭಾಳ ಅನ್ಯೂಶುವಲ್ ವೇಲಿಂತ್ರ ನೋಡಾತಿದ್ರಂತ. ಅದಕ್ಕೆ ಪ್ರೀತಿ ಎದಕ್ಕೆ ಹಿಂಗೆ ನೋಡಾತೀರಿ ಅಂತೇಳಿ ಅವ್ರಿಗೆ ಕ್ವಶನ್ ಮಾಡಿದ್ರ. ಅವಾಗ ಆ ಹಾಸ್ಟೆಲ್ ಮೇಡ್ 2 ವರ್ಷದಿಂದ ಈ ರೂಮ್ದಾಗ ಒಬ್ಬಕಿ ಹುಡುಗಿ ಇದ್ಲ. ಅಕ್ಕಿಗ ತನ್ನ ಪೇರೆಂಟ್ಸ್ ಇಂದ ಭಾಳ ಪ್ರೆಷರ್ ಇತ್ತು. ಫಿಸಿಕ್ಸ್ ಎಕ್ಸಾಮ್ ರಾತ್ರಿ ಆಕಿ ಟೆನ್ಷನ್ ತಡ್ಕೊಳಕ್ ಆಗ್ಲಾರ್ದ ಸುಸೈಡ್ ಮಾಡ್ಕೊಂಡ್ಬಿಟ್ಲ. ಇಡೀ ರಾತ್ರಿ ಆಕಿನ ರೂಮ್ಲಿಂತ್ರ ವಿಡಿಯೋ ಪ್ಲೇ ಆಗಿದ್ ಶಬ್ದ ಕೇಳಾತಿತ್ತಂತ. ಅವಾಗ ಕ್ಲೋಸ್ ಆಗಿದ್ ರೂಮ್ ಹೊಳ್ಳಿ ನೀವು ಬಂದಾಗ ಇದನ್ನ ಓಪನ್ ಮಾಡೇವಂದ್ರ. ಮತ್ತಿಂಥ ವಿಡಿಯೋಸಿಗೆ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ಮೈ.